ಡಿಕೆಗೆ ಸಿದ್ದು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂರ ರಿಯಾಕ್ಷನ್ ಏನು? ಚಂದ್ರಶೇಖರ್ ಸ್ವಾಮೀಜಿ ಸಲಹೆಗೆ ಸಿಎಂ ಮೌನವನ್ನು ವಹಿಸಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಮೌನದ ಮೂಲಕ ಹಲವು ಲೆಕ್ಕಾಚಾರಗಳಲ್ಲಿ ತೊಡಗಿರೋದು ಸ್ಪಷ್ಟವಾಗ್ತಾ ಇದೆ. ಸ್ವಾಮೀಜಿ ಬಹಿರಂಗ ಹೇಳಿಕೆಯಿಂದ ಒಂದಂತೂ ಸ್ಪಷ್ಟ, ಸಿಎಂಗೆ ತೀವ್ರ ಮುಜುಗರ ಅಂತೂ ಆಗಿದೆ. ಒಂದು ಬಹಿರಂಗ ವೇದಿಕೆಯಲ್ಲಿ ಸಿಟ್ಟಿಂಗ್ ಸಿಎಂ ಇರಬೇಕಾದ್ರೇನೆ ನೀವು ಪದತ್ಯಾಗ ಮಾಡಿ ಅಂತ ಕೇಳೋದಿದೆಯಲ್ಲ, ಮತ್ತೆ ಇನ್ನೊಬ್ಬರ ಪದಗ್ರಹಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳೋದಿದೆಯಲ್ಲ, ಇದಕ್ಕಿಂತ ಎಂಬ್ಯಾರಸಿಂಗ್ ಮೂಮೆಂಟ್ ಇನ್ನೊಂದಿರಲ್ಲ. ಹೀಗಾಗಿ ಬಹಳ ಮುಜುಗರದ ಸ್ಥಿತಿಯನ್ನ ಕೂಡ ಸಿಎಂ ಅನುಭವಿಸಿದ್ರು. ಇನ್ಫ್ಯಾಕ್ಟ್ ಆ ಹೇಳಿಕೆಯನ್ನು ಅವ್ರು ಕೊಡಬೇಕಾದ್ರೆ ಕೇಳಿಸಿದ ಹಾಗೆ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಮುಖಭಾವನೆ. ವೇದಿಕೆಯಲ್ಲಿ ಏನನ್ನೂ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಎಷ್ಟೋ ಸಲ ಮಾತಿಗಿಂತ ಮೌನ ತುಂಬಾ ಪವರ್ಫುಲ್ ಆಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಯಾರು ಯಾವ ಪಾಯಿಂಟ್ಗಳನ್ನ ಚೆಸ್ನಲ್ಲಿ ಮೂವ್ ಮಾಡಬೇಕು ಅದನ್ನು ಮೂವ್ ಮಾಡಿದ್ಮೇಲೆ ಮಾತಿಗಿಂತ ಮೌನಕ್ಕೆ ಶರಣಾಗ್ತಾರೆ. ಅದೇ ತುಂಬಾ ಪವರ್ಫುಲ್ ಅನ್ನೋದು ರಾಜಕಾರಣದಲ್ಲಿ ಆಗಾಗ ಸಾಬೀತಾಗುತ್ತೆ. ಈ ಇಬ್ಬರ ಮೌನವನ್ನ ಹೇಗೆ ವ್ಯಾಖ್ಯಾನಿಸ್ತೀರಿ? ಒಂದು ಸ್ಪಷ್ಟ ಮಮತಾ, ಯಾಕಂದ್ರೆ ಸ್ವಾಮೀಜಿಯವರು ಹೇಳುವಾಗ ಇಬ್ಬರು ಕೂಡ ವೇದಿಕೆಯಲ್ಲಿದ್ದರು ಮತ್ತು ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಕುಳಿತಿದ್ರು, ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ. ಹಾಗಾಗಿ ಸ್ವಾಮೀಜಿಯವರು ಆ ವೇದಿಕೆಯಲ್ಲಿ ಹೇಳಿದ ನಂತರದಲ್ಲಿ ಸ್ವಾಮೀಜಿಯವರ ಹೇಳಿಕೆಗೆ ಅಲ್ಲೇ ಕೂಡ ಪ್ರತಿಕ್ರಿಯಿಸುವಂತಹ ಅಥವಾ ಏನಾದರೂ ರಿಯಾಕ್ಟ್ ಮಾಡುವಂತಹ ರೀತಿಯಲ್ಲಿ ಇಬ್ಬರು ನಾಯಕರುಗಳಿಲ್ಲ. ಯಾಕಂದರೆ ಅವರವರ ರಾಜಕೀಯವಾದಂಥ ಒಂದು ಪ್ರೌಢಮೆಯನ್ನು ಅವರಲ್ಲಿ ಮೆರೆದಿರುವಂಥದ್ದು. ಆದರೆ ಸಹಜವಾಗಿಯೇ ಮನಸ್ಸಿನಲ್ಲಿ ಒಂದಷ್ಟು ಭಾವನೆಗಳು ಮೂಡಿರ್ತದೆ. ಸಿದ್ದರಾಮಯ್ಯ ಅವರಿಗೆ ಏನು ಭಾವನೆ ಬಂದಿರ್ಬೋದು ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನು ಹೇಗೆ ಸ್ವೀಕರಿಸಿರ್ಬೋದು, ಅವೆಲ್ಲವೂ ಕೂಡ ಸಾಕಷ್ಟು ಚರ್ಚಿತ ಆಗ್ಬೋದು ಅಂತ ವಿಚಾರವೇ. ಆದರೂ ವೇದಿಕೆಯ ಮೇಲೆ ಮಾತ್ರ ಇಬ್ಬರು ಕೂಡ ಪ್ರತಿಕ್ರಿಯಿಸಿಲ್ಲ. ಆದರೆ ಆ ನಂತರದಲ್ಲಿ ಸಿಎಂ ಹೈಕಮಾಂಡ್ಗೆ ಬಿಟ್ಟಂತು ಅಂತ ಹೇಳಿದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾತ್ರ ಆ ಒಂದು ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅನ್ನುವಂಥ ಸನ್ನೆಯನ್ನು ಮಾಡಿ ಹೋದಂಥ ಘಟನೆ ಕೂಡ ನಡೀತು. ಒಟ್ಟು ಇವೆಲ್ಲವೂ ಎರಡೂ ಕೂಡ, ಆದರೆ ಇಬ್ಬರು ಒಟ್ಟಿಗೆ ಈಗ ದೆಹಲಿಗೆ ಕೂಡ ಹೊರಟಿದ್ದಾರೆ. ಒಂದೇ ವಿಮಾನದಲ್ಲಿ, ವಿಶೇಷ ವಿಮಾನದಲ್ಲಿ ದೆಹಲಿಗೆ ಕೂಡ ತೆರಳ್ತಾ ಇದ್ದಾರೆ. ಅದರ ಹೊರತಾಗಿಯೂ ಕೂಡ ಒಂದೇ ವೇದಿಕೆಯಲ್ಲಿ ಇದ್ದಾಗಲೂ ಕೂಡ ಸ್ವಾಮೀಜಿಯವರ ಹೇಳಿಕೆಗೆ ಇಬ್ಬರದು ಕೂಡ ಮೌನವೇ ಉತ್ತರವಾಗಿತ್ತು ಅನ್ನೋದು ಕೂಡ ವಿಶೇಷ ಮಮತಾ.